ಇಲ್ಲ ಅಪ್ಲಿಕೇಶನ್ ಕೊಟ್ಟಿಲ್ಲ. ಇದ್ರ ಬಗ್ಗೆ ಎಲ್ಲ ಒಂದು GPay ಏನಲ್ಲಿ ಇರ್ತಕ್ಕಂಥ ಅಮೌಂಟ್ ಬಗ್ಗೆ ಮಾತಾಡಿದ್ರು, ಮೂಲಿನ ಮಾತಾಡಿದ್ದಾರೆ. ಅದಕ್ಕೆ ಆಮೇಲೆ ನಮ್ಮ ಪತ್ರಕರ್ತರ ಸಂಕಷ್ಟದ ಬಗ್ಗೆ ಅಂದ್ರೆ ಈಗ 5 ವರ್ಷದಿಂದ ಕೊಡ್ತಾ ಇದ್ರು ಜಾಹೀರಾತನ್ನ, ಆದ್ರೆ ಈ ವರ್ಷ ಕೊಟ್ಟಿಲ್ಲ. ಅದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಸಣ್ಣಪುಟ್ಟ ಪತ್ರಿಕೆಗಳು ಹಿತ ಕಾಯ್ಬೇಕು ಅಂತ ಈಗ ಹೇಳ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಪರ್ಸನಲ್ ಬಂದು ಎಲ್ಲರೂ ಮೀಟ್ ಮಾಡಿ ಅಂತ ಮಾತಾಡಿದ್ದಾರೆ. ಅದಕ್ಕೆ ಟೈಮ್ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಅವಾಗ ಎಲ್ಲರೂ ಕೂತು ಮಾತಾಡ್ತೀವಿ. ಸರ್ ಹೇಳಿ, ಇವತ್ತು DCM ನಾವು ಸಣ್ಣ ಮತ್ತು ಮಧ್ಯಮ ಪತ್ರಿಕೆಯವರು ಭೇಟಿ ಮಾಡಿದ್ವು. ಕಾರಣ ಏನಂದ್ರೆ ನಮ್ಮ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳಿಗೆ ಜಾಹೀರಾತು ಸಿಗ್ತಾ ಇಲ್ಲ. ಈ ವರ್ಷ 2025ನೇ ಸಾಲ ಜಾಹೀರಾತು ಸಿಕ್ಕಿರ್ಲಿಲ್ಲ. ಆ ಉದ್ದೇಶವಾಗಿ ಇವತ್ತು ನಾವು ಅವ್ರನ್ನ DCM ಸಾಹೇಬ್ರನ್ನ ಭೇಟಿ ಮಾಡಿದ್ವು. DCM ಸಾಹೇಬರು ಒಂದೇ ಇದರಲ್ಲಿ ಒಮ್ಮತದಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ. 100% ನಾವು ಸಪ್ರೇಟ್ ಆಗಿ ಭೇಟಿ ಮಾಡಿ ಸಪ್ರೇಟ್ ಆಗಿ ನಿಮ್ಗೆ ಎಲ್ರಿಗೂ ಜಾಹೀರಾತನ್ನ 100% ಕೊಡಿಸೋ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡೋಣ ಅಂತ ಹೇಳಿದ್ದಾರೆ. 100% ಸಿಗುತ್ತೆ ಅನ್ನೋ ಒಮ್ಮತ್ತು ನಮ್ಗಿದೆ. ಅದರಿಂದ ನಾವೆಲ್ಲ ಪತ್ರಕರ್ತರು ಇವತ್ತೇನು ನಾವಿಲ್ಲಿ ಸಣ್ಣ ಮತ್ತು ಮಧ್ಯಮ ಪತ್ರಕರ್ತರು ಎಲ್ಲ ಏನ್ ಸೇರಿದೀವಿ, ಎಲ್ರಿಗೂ ಖುಷಿಯಾಗಿದೆ. ಸಾಹೇಬರು ನಮ್ಗೆ 100% ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ಒಳ್ಳೆ ಸರ್, ನಾವು ಪತ್ರಕರ್ತರು ಮಾಧ್ಯಮ ಮತ್ತು ಸಣ್ಣ ಪತ್ರಕರ್ತರು ಏನ್ ಏಕಕಾಲಿಕ ಪತ್ರಕರ್ತಿದೀವಿ, ನಾವೊಂದು 60ರಿಂದ 70 ಜನ ಸೇರಿದೀವಿ. ಪ್ರತಿಯೊಬ್ಬರದ್ದು ಇದು ಇಲ್ಲಿದೆ, ಪ್ರತಿಯೊಬ್ಬರ ಲೆಟರ್ಗಳು ಇದೆ ಇಲ್ಲಿ. ಪ್ರತಿಯೊಬ್ಬರ ಲೆಟರ್ ಮೇಲೆ ನಾವು ಇವತ್ತು ಇದು ಮಾಡಿದ್ದೀವಿ. ಅದರಿಂದ ಎಲ್ಲ ಇದಕ್ಕೂ ಅವರು ಸ್ಪಂದಿಸಿದ್ದಾರೆ 100%. ವಿಶೇಷವಾಗಿ ಸಪ್ರೇಟ್ ಆಗಿ ಭೇಟಿ ಮಾಡಿ ಅನುದಾನಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಹೋಗ್ತೀರಾ ಸರ್? ಸರ್, ಇವತ್ತು ನಾಳೆನೇ ಭೇಟಿ ಮಾಡ್ತೀವಿ. ಸಿಗೋಣ ಅಂತ ಹೇಳಿದ್ದಾರೆ. ಎಲ್ಲಿ ಅಂತ ಗೊತ್ತಿಲ್ಲ. ಫೋನ್ ಮಾಡಿ ವೈಯಕ್ತಿಕ ಜಾಗ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸಪ್ರೇಟ್ ಆಗಿ ಸಿಕ್ಕಿ ಆರಾಮಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಯಾಕೆಂದ್ರೆ ಇಲ್ಲಿ ಇವತ್ತು 1,500 ಜನ ಇದ್ರು. 1,500 ಜನ ಮಧ್ಯದಲ್ಲಿ ನಮ್ಮನ್ನ ಗುರುತಿಸಿ ಅವರು ನೀವು ಸಪ್ರೇಟ್ ಆಗಿ ಸಿಗಿ ನಿಮ್ಮನ್ನೇ ಸಪ್ರೇಟ್ ಆಗಿ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಈ ಬಿಸಿ ನಮ್ಮನ್ನ ಗುರುತಿಸಿದಾರಲ್ಲ, ಅದಕ್ಕೆ ನಾವು